ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಈ ವಿಡಿಯೋ ಸ್ಟೂಡೆಂಟ್ ಇದ್ದಾರೆ, ಸೊ ಅವರಿಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಜೊತೆಗೆ ಏನಂದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಹೇಗೆ ತುಂಬಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಯಾರಾದ್ರೂ ನಮ್ಮ ಚಾನಲ್ ಹೊಸಬಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ನಿಮಗೆ ನಾನು ಇವನ ಬಗ್ಗೆ ಪಿನ್ ಟು ಪಿನ್ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅಮೌಂಟ್ ಯಾವಾಗ ಬರುತ್ತೆ, ಸೊ ಸ್ಟೇಟಸ್ ನಿಮ್ದು ಏನಪ್ಪಾ ಅಂದ್ರೆ ಡಿಒ ಪೆಂಡಿಂಗ್ ಇದೆ ಮತ್ತು DDPI ಪೆಂಡಿಂಗ್ ಇದೆ, DDPU ಪೆಂಡಿಂಗ್ ಇದೆ ಮತ್ತು ಅಮೌಂಟ್ ಯಾವಾಗ ಬರುತ್ತೆ ಮತ್ತು ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಹೇಗೆ ತುಂಬಬೇಕು ಎಲ್ಲ ಪ್ರತಿಯೊಂದು ನಿಮ್ಗೆ ಈ ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವಿ. ಸುಮ್ಮನೆ ಹಾಗೆ ಸಬ್ಸ್ಕ್ರೈಬ್ ಮಾಡಕ್ ಹೋಗ್ಬೇಡಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವ ರೀತಿಯಾಗಿ ನಿಮ್ಗೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಬೇಕು ಅಂತ ಮೊದಲು ಹೇಳ್ತೀನಿ. ಆಮೇಲೆ ಏನ್ ನಿಮ್ಗೆ ಗುಡ್ ನ್ಯೂಸ್ ಇದೆ ಅಂತ ನಿಮ್ಗೆ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿದ ತಕ್ಷಣ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಸೊ ಒಳ್ಳೆ ಒಂದು ಅಪ್ಡೇಟ್ ತಂದಿದ್ದೀನಿ. ಸೊ ಅದರಿಂದ ನೀವು ಫುಲ್ ಖುಷಿ ಆಗ್ತೀರಾ. ಸೊ ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಬೇಕಪ್ಪ ಅಂದ್ರೆ ಏನು ಮಾಡಬೇಕಂದ್ರೆ, ಸೊ ನೀವು ನಿಮ್ಮ ಹತ್ತಿರದ ಫೋನ್ ತೊಗೊಳ್ಳಿ. ಫೋನ್ ತೊಗೊಂಡ ತಕ್ಷಣ ಗೂಗಲ್ ಅಥವಾ ಸೊ ಕ್ರೋಮಿಗೆ ಹೋಗಿ, ಸೊ ಇಲ್ಲಿ ಏನು ಟೈಪ್ ಮಾಡಬೇಕಂದ್ರೆ ಸೇವಾ ಸಿಂಧು ಅಂತ ಟೈಪ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಅಂತ ಟೈಪ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಎಷ್ಟೊಂದು ಇದಾವೆ ಇಲ್ಲಿ. ಸೇವಾ ಸಿಂಧು 1, ಸೇವಾ ಸಿಂಧು ನಾರ್ಮಲ್ ಇದೆ. ಸೊ ಯಾವ್ದಾದ್ರು ಒಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಸೊ ಈ ಥರ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಒಮ್ಮೆ ಲಾಗಿನ್ ಆಗಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಯಾವುದಾದ್ರು ರಾಂಗ್ ಹಾಕಿದ ತಕ್ಷಣ ಸಬ್ಮಿಟ್ ಅದು ಕೊಡಿ. ಸಬ್ಮಿಟ್ ಅದು ಕೊಟ್ಟ ತಕ್ಷಣ ಸೊ ಇನ್ನೊಂದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಸೊ ಲಾಗಿನ್ ಐಡಿ ಅಂತ ಇಲ್ಲಿ ಇದೆ. ಲಾಗಿನ್ ಐಡಿ ಮತ್ತು ಒಂದು ವೇಳೆ ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಹಾಕೊಳ್ಳಿ. ಅಂದರೆ ಪಾಸ್ವರ್ಡ್ ಗೊತ್ತಾಗಲಿಲ್ಲ ಅಂದರೆ ಮೇಲೆ ಲಾಗಿನ್ ಐಡಿಯಲ್ಲಿ ನಿಮ್ಮ ಫೋನ್ ನಂಬರ್ ಹಾಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿದ ನಂತರ ಸೊ ನೆಕ್ಸ್ಟ್ ಇಲ್ಲಿ OTP ಪಾಸ್ವರ್ಡ್ ಅಂತಿದೆ. ಸೊ ಇಲ್ಲಿ ಗೆಟ್ OTP ಅಂತ ಹಾಕಿರಿ. ಗೆಟ್ OTP ಮಾಡಿದ ತಕ್ಷಣ ಒಂದು OTP ಬರುತ್ತೆ. OTP ಕೂಡ ಅಲ್ಲಿ ಫಿಲ್ ಮಾಡ್ಕೊಳ್ಳಿ. ಸೊ OTP ಹಾಕಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಇದೆ ನೋಡ್ಕೊಳ್ಳಿ. ಸೊ ಕ್ಯಾಪ್ಚರ್ ಇಲ್ಲಿ ಹಾಕೊಳ್ಳಿ. ಕ್ಯಾಪ್ಚರ್ ಹಾಕಿ ಸೊ ಲಾಗಿನ್ ಅಂತಿದೆ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ. ಸೊ ನೀವು OTP ಹಾಕಿ ಕ್ಯಾಪ್ಚರ್ ಹಾಕಿದ ತಕ್ಷಣ ಲಾಗಿನ್ ಆಗಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ಬೋದು. ಸೊ ಈ ಥರ ಒಂದು ಪೇಜ್ ಓಪನ್ ಆದ ತಕ್ಷಣ ನೀವು ಏನು ಮಾಡ್ಬೇಕು ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಏನಂದರೆ ಸೊ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಂತಿದೆ, ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ, ಸೊ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಇದೆ, ಸೊ ಮೆಸೇಜ್ ಆ್ಯಂಡ್ ಅಲರ್ಟ್ ಇದೆ. ಸೊ ನೀವು ಏನು ಮಾಡ್ಬೇಕು ಇಲ್ಲಿ ಮೆನು ನೋಡಿ. ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಹೇಳ್ತೀನಿ. ಮೆನು ಕೆಳಗಡೆ ಮ್ಯಾನೇಜ್ ಪ್ರೊಫೈಲ್ ಇದೆ, ಅದ್ರ ಕೆಳಗೆ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತಿದೆ. ಓಕೆ ಫ್ರೆಂಡ್ಸ್, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಟೈಪ್ ಮಾಡ್ಬೇಕಪ್ಪ ಅಂತಂದರೆ ಸೊ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಸರ್ಚ್ ಬಾಕ್ಸ್ ಇದೆ. ಇಲ್ಲಿ ನೋಡ್ಕೊಳ್ಳಿ. ಸರ್ಚ್ ಬಾಕ್ಸ್ ಮೇಲೆ ಏನು ಕ್ಲಿಕ್ ಮಾಡ್ಬೇಕಂದ್ರೆ ಸೊ ಯುವನಿಧಿ. ಸೊ ಯುವನಿಧಿ ಅಂತ ನೀವು ಟೈಪ್ ಮಾಡಬೇಕಾಗಿತ್ತು. ಓಕೆ ಅಂತ ನೀವು ಟೈಪ್ ಮಾಡಿದ್ರು ಕೂಡ ಯುವನಿಧಿ ಬರಲಿಲ್ಲ ಅಂದರೆ ಏನು ಮಾಡ್ಬೇಕಂತಂದರೆ ಸೊ ಅದು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಂತೇಳಿ ನೀವು ನಿಮ್ಮ ಲಾಗಿನ್ ಆಗಿ ನೀವು ಯುವನಿಧಿನ ಸರ್ಚ್ ಮಾಡಿದ ತಕ್ಷಣ ಯುವನಿಧಿ ಸ್ಕೀಮ್ ಬರ್ತಾನೆ ಇಲ್ಲ ಅಂದರೆ ಸೊ ಏನು ಮಾಡಬೇಕಂತ ಅದು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬರಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ನಿಮಗೆ ಲಾಗಿನ್ ಆಗಿ ತೋರಿಸಿ ನೋಡಿ ಇವಾಗ. ಸೊ ಇವಾಗ ನೋಡಿ. ಸೊ ಸರ್ಚ್ ಬಾಕ್ಸಲ್ಲಿ ಏನಂದರೆ ಯುವನಿಧಿ ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಬಂದುಬಿಡ್ತು ನೋಡ್ಕೊಳ್ಳಿ. ಸೊ ಇಲ್ಲಿ ಏನು ನೋಡ್ಕೊಳ್ಳಿ. ಇಲ್ಲಿ ಏನಂದರೆ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್ ಅಂದರೆ ಹೊಸ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯುವನಿಧಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಯುವನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಅಂದರೆ ಸೆಕೆಂಡ್ ಒನ್ ಬರುತ್ತೆ. ಸೊ ಇಲ್ಲಿ ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ. ಸೊ ಏನು ಸ್ಟೇಟಸ್ ತೋರಿಸಿದೆ ಅಂತ ಇಲ್ಲಿ ನೋಡ್ಕೋಬೋದು. ನಮಗೇನು ಇವಾಗ ಸೊ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಬೇಕಾಗಿದೆ. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಮೇಲೆ ಸೆಕೆಂಡ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡ್ಬೇಕಂದ್ರೆ ಸೊ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಸೊ ಯಾವ ಮಂತ್ ತುಂಬ್ತಾ ಇದೀವಿ ನಾವು, ಮೇ ಮಂತ್. ಸೊ ಮೇ ಮಂತ್ ಇದೆ ಇಲ್ಲಿ ನೋಡ್ಕೊಳ್ಳಿ. ಎಷ್ಟಂದರೆ ಸೊ ಮೇ 2026 ಇದೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಇದೆ. ನೀವು ಏನು ಮಾಡಬೇಕು ಮೊದಲು ಸೊ ಆಧಾರ್ ಅಥೆಂಟಿಕೇಶನ್, ಆಧಾರ್ ದೃಢೀಕರಣ ಅಂತಿದೆ ಇಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಮೊದಲನೇದಿದೆ ಫಸ್ಟ್ ಆಧಾರ್ ಅಥೆಂಟಿಕೇಶನ್ ಅಂದರೆ ಆಧಾರ್ ದೃಢೀಕರಣ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡ್ಬೋದು. ಓಕೆ ಫ್ರೆಂಡ್ಸ್, ಸೊ ನೋಡಿ ಲೈವ್ ಆಗಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಏನು ಮಾಡ್ಬೇಕು, ಇಲ್ಲಿ ಆಧಾರ್ ಸಂಖ್ಯೆ ಇದೆ. ಸೊ ಆಧಾರ್ ಸಂಖ್ಯೆ ಹಾಕೊಳ್ಳಿ. ಇಲ್ಲಿ ನನ್ನ ಆಧಾರ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಾಕ್ಸ್ ಇದೆ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ OTP ಇದೆ. ಸೊ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ OTP ಪಡೆಯಿರತ್ತಿದೆ. ಸೊ OTP ಪಡೆಯಿರಿ. ಸೊ ಏನು ಮಾಡ್ಬೇಕಂದ್ರೆ ಮೊದಲು ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೊ ನೋಡಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಪಡೆಯಿರಿ ಅಂತಿದೆ. ಸೊ ಇಲ್ಲಿ OTP ಕಳಿಸಲಾಗಿದೆ. ಸೊ ನೋಡ್ಕೊಳ್ಳಿ. OTP ಕೂಡ ಬಂದಿದೆ. ಸೊ ಕಾಪಿ ಮಾಡ್ಕೊಂಡು ಸೊ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇಲ್ಲಿ ಪೇಸ್ಟ್ ಮಾಡಿ ಸೊ ಸಲ್ಲಿಸಿ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಡೈರೆಕ್ಟ್ ಅದೇ ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಹೇಟು ರಿಟರ್ನ್ ಹೊಡೆಯೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಬಂದುಬಿಡ್ತೀವಿ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತಿದೆ. ಸೊ ನೀವು ಆಧಾರ್ ಅಥೆಂಟಿಕೇಶನ್ ಮಾಡ್ಕೊಂತೀರಾ, ಆಧಾರ್ ದೃಢೀಕರಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೆಟ್ ಆಧಾರ್ ಡೀಟೇಲ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಆಟೋಮೆಟಿಕ್ ಬಂದೇ ಬಿಡುತ್ತೆ ನಿಮ್ಮದು ಏನೇನು ಡೀಟೇಲ್ಸ್ ಅಂತ. ನಿಮ್ದು ಹೆಸರು ಕೂಡ ಬರುತ್ತೆ. ಸೊ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಏನು ಪದವಿ ಹೊಂದಿದ್ರೆ BSc ಏನೇನಿದ್ರೆ ಅದೆಲ್ಲ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನು ಮಾಡಬೇಕಾದ್ರೆ ಸೊ ಇಲ್ಲಿ ನೀವು ಎಸ್ ಅಂತ ಹಾಕಬೇಕಾಗುತ್ತೆ. ಸೊ ಎಸ್ ಹಾಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ಯಾಪ್ಚರ್ ಇದೆ. ಸೊ ಕ್ಯಾಪ್ಚರ್ ಕೂಡ ಹಾಕೊಳ್ಳಿ. ಸೊ ಕ್ಯಾಪ್ಚರ್ ಹಾಕಿದ ತಕ್ಷಣ ಸೊ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಕೊಟ್ಬಿಡಿ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಇನ್ನೊಮ್ಮೆ ನಿಮಗೆ ಕನ್ಫರ್ಮೇಷನ್ ಪೇಜ್ ಬರುತ್ತೆ. ಸೊ ಅದರಲ್ಲಿ ನೋಡ್ಕೊಳ್ಳಿ ಕರೆಕ್ಟ್ ಇದು ಕರೆಕ್ಟ್ ಇಲ್ಲ ಅಂತ. ಸೊ ಇಷ್ಟೇ ಸಬ್ಮಿಟ್ ಅದು ಕನ್ಫರ್ಮೇಷನ್ ಮೇಲೆ ಮತ್ತೆ ಅಲ್ಲಿ ಕೂಡ ಒಂದು ಎಡಿಟ್ ಮಾಡ್ಬೋದು. ಎಲ್ಲ ಎಡಿಟ್ ಇದೆ. ಸೊ ಆಪ್ಷನ್ಸ್ ಇಷ್ಟೇ ನೋಡಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್. ಓಕೆ ಫ್ರೆಂಡ್ಸ್, ಸೊ ಸಬ್ಮಿಟ್ ಕೊಟ್ಬಿಡಿ. ಸೊ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬೇ ಬರುತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.